ಧನಂಜಯ ಅವರೇ, ಸಾಕಷ್ಟು ವಿಚಾರಗಳನ್ನ ನನ್ನ ಪ್ರಶ್ನೆಗಳಿದಾವೆ. ಯಾಕೆಂದ್ರೆ ಬಾಡಿಗೆದಾರರು ಅನ್ಕೊಂಡಿರ್ತಾರೆ, ಸಾಮಾನ್ಯವಾಗಿ ನಾವು ಇಷ್ಟೆಲ್ಲ ಚರ್ಚೆ ಮಾಡ್ತಿದೀವಲ್ಲ, ಐ ಥಿಂಕ್ ಸಹಜವಾಗಿ ಏನನ್ಸುತ್ತೆ ಬಾಡಿಗೆದಾರರಿಗೆ, ಹೌದಾ ನಾವು ಅಡ್ವಾನ್ಸ್ ಕೊಡಂಗಿಲ್ವಾ, ಹಾಗಾದ್ರೆ ಅಡ್ವಾನ್ಸ್ ಹಣ ಉಳ್ಕೊಳ್ತು ಅನ್ನೋ ಈ ವಿಚಾರ ಕೇಳಿದಾಗ ಮೊದಲಿಗೆ ಖುಷಿ ಆಗೋದು ಸಹಜ. ಆದ್ರೆ ಮತ್ತೊಂದು ಕಡೆ ಏನಂದ್ರೆ, ಹೆಂಗೋ ಅಡ್ವಾನ್ಸ್ ಒಂದ್ಸಲಿ ಜಾಸ್ತಿ ಆದ್ರೆ ಒನ್ ಟೈಮ್ ಅಲ್ವಾ ಕೊಟ್ಬಿಡೋಣ, ನಮ್ಮ ಅಡ್ವಾನ್ಸ್ ನಮಗೆ ಕೊನೆಯಲ್ಲಿ ಆ ಲಂಪ್ಸಮ್ ಅಮೌಂಟ್ ಸಿಗುತ್ತೆ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಒಂದ್ಸಲಿಗೆ ಹೆಂಗೋ ಅಡ್ಜಸ್ಟ್ ಮಾಡಿ ಕೊಟ್ಬಿಡೋರು, ಬಾಡಿಗೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡೋರು. ಬಟ್ ಈಗ ಏನಾಗಿದೆ, ಅಡ್ವಾನ್ಸ್ ಜಾಸ್ತಿ ಕಲೆಕ್ಟ್ ಮಾಡೋ ಹಾಗಿಲ್ಲ ಅಂತ ಹೇಳ್ತಿರೋದ್ರಿಂದ, ಇನ್ ಕೇಸ್ ಏನಾದ್ರೂ ಆ ಬಾಡಿಗೆ ಆ ಮನೇಲಿ ಏನಾದ್ರೂ ವ್ಯತ್ಯಾಸ ಆದ್ರೆ ಅಥವಾ ಆ ಮನೇಲಿ ಏನಾದ್ರು ರಿಪೇರಿಗೆ ಬಂತು ಅಂದ್ರೆ ಅದೆಲ್ಲ ಯಾರ ಮೇಲೆ ಹೊಣೆ? ಆವಾಗ ಈಗ ಸರ್ಕಾರ ನಾನು ಹೇಳೋದೇನಂದ್ರೆ, ಕಾಯ್ದೆ ಅಂತ ಮಾಡಿದ್ರೆ ಅದು ಕಂಪ್ಲೀಟ್ ಅದರಲ್ಲಿ ರೀತಿ ನೀತಿ ನಿಯಮಗಳು ಎಲ್ಲವನ್ನ ಕಂಪ್ಲೀಟ್ ಆಗಿ ಒಂದು ಪಿಕ್ಚರ್ ಕೊಡಬೇಕು. ಇನ್ ಕೇಸ್ ಏನಾದ್ರು ಈ ತರ ಆದ್ರೆ ಅದಕ್ಕೆ ಮಾಲೀಕರು ಹೊಣೆನೋ, ಅಥವಾ ಇನ್ನೊಂದು ಏನಾದ್ರು ಆದ್ರೆ ಅದಕ್ಕೆ ಬಾಡಿಗೆದಾರರು ಹೊಣೆನೋ, ಈ ತರ ಅವ್ರನ್ನ ಅಕೌಂಟೇಬಲ್ ಮಾಡಬೇಕು. ಇಲ್ಲ ಅಂತಂದ್ರೆ ಅದು ಅರ್ಧಂಬರ್ಧ ಮಾಡ್ಬಿಟ್ರೆ ಸರಿ ಹೋಗಲ್ಲ. ಇಂಥ ಟೈಮಲ್ಲಿ ಏನ್ ಮಾಡೋದು? ಖಂಡಿತ ನಮ್ಮ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ರೆಂಟಲ್ ಆಕ್ಟ್ ಏನ್ ಜಾರಿ ಮಾಡಕ್ಕೆ ಹೊರಟಿದ್ದಾರೆ, ಇದರಲ್ಲಿ ಕೆಲವೊಂದು ಸ್ಟ್ರಕ್ಚರಲ್ ಡಿಫೆಕ್ಟ್ಸ್ ಅಂತ ಇರುತ್ತೆ. ಆ ಸ್ಟ್ರಕ್ಚರಲ್ ಡಿಫೆಕ್ಟ್ ಗೆ ಯಾರು ಹೊಣೆಗಾರರಲ್ಲ. ಈಗ ಒಂದು ಅಪಾರ್ಟ್ಮೆಂಟ್ ಅಂತ ತಗೊಂಡ್ರೆ ಸ್ಟ್ರಕ್ಚರಲ್ ಡಿಫೆಕ್ಟ್ ಅಂತ ಬಂತಂದಾಗ ಬಾಡಿಗೆದಾರರು ಹೊಣೆಗಾರರಾಗಲ್ಲ, ಅಥವಾ ಮನೆ ಮಾಲೀಕರು ತಲೆ ಕೆಡಿಸ್ಕೋ ಅವಶ್ಯಕತೆ ಇಲ್ಲ. ಯಾಕೆಂತ ಹೇಳಿದ್ರೆ ಅಸೋಸಿಯೇಷನ್ ಇರುತ್ತೆ, ಅಸೋಸಿಯೇಷನ್ ನೋಡ್ಕೊಳುತ್ತೆ. ಇಂಡಿಪೆಂಡೆಂಟ್ ಮನೆ ಅಂತ ತಗೊಂಡಾಗ ಮೇಜರ್ ವರ್ಕ್ ಏನಿರುತ್ತೆ, ಸ್ಟ್ರಕ್ಚರಲ್ ಡಿಫೆಕ್ಟ್, ಅದೆಲ್ಲ ಬಾಡಿಗೆದಾರಕ್ಕೆ ಬರಲ್ಲ. ಈಗ ಫಾರ್ ಎಕ್ಸಾಂಪಲ್ ಕನ್ಸ್ಯೂಮಬಲ್ಸ್, ಎಲೆಕ್ಟ್ರಿಕಲ್ ಫ್ಯಾನ್ಸ್ ಗಳಾಗ್ಬೋದು, ಗೀಸರ್ ಗಳಾಗ್ಬೋದು, ಅಥವಾ ನಿಮ್ಮ ವಾರ್ಡ್ರೋಬ್ಸ್ ಗಳೇನಾದ್ರೂ ಡ್ಯಾಮೇಜ್ ಆಗಿದ್ರೆ, ಬೇಸಿಕಲಿ ಟೆನೆನ್ಸಿ ಇಟ್ಸ್ ಅನ್ ಅಗ್ರಿಮೆಂಟ್ ಬಿಟ್ವೀನ್ ಬೋತ್ ದ ಪಾರ್ಟೀಸ್. ಈಗ ನಾವು ಮನೆ ಕೊಡೋ, ಈಗ ಓನರ್ಸ್ ಮನೆ ಕೊಡೋ ಟೈಮಲ್ಲಿ ಬಾಡಿಗೆದಾರರಿಗೆ ಯಾವ ರೀತಿನಲ್ಲಿ ಮನೆ ಕೊಟ್ಟಿರ್ತೀವೋ ಅದೇ ರೀತಿಯಲ್ಲಿ ವಾಪಸ್ ಕೊಡಿ ಅಂತ ಬಾಡಿಗೆದಾರರು ಹತ್ರ ಕೇಳ್ತಾರೆ ಓನರ್ಸ್ಗಳು. ಇದು ಸ್ಟ್ಯಾಂಡರ್ಡ್ ಪ್ರಾಕ್ಟೀಸ್ ಬೆಂಗಳೂರಿನಲ್ಲಿ ಆಗ್ಬೋದು ಮತ್ತು ಬೇರೆ ಜಾಗಗಳಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು. ಸೊ ಅದೇ ರೀತಿನಲ್ಲಿ ಕೊಡಬೇಕು ಅಂತ ಹೇಳಿದಾಗ ಕೆಲವೊಂದು 5 ವರ್ಷ 6 ವರ್ಷ ಆದ್ಮೇಲೆ ಬರೀ ಪೇಂಟ್ ಮಾತ್ರ ಹೋಗಿರಲ್ಲ, ವಾರ್ಡ್ರೋಬ್ಸ್ಗಳು ಕೆಲವೊಂದು ಕಂಡೀಷನ್ಸ್ ಹೋಗಿರುತ್ತೆ. ಸೊ ಅದೆಲ್ಲ ಆಪರೇಟಿಂಗ್ ಕಾಸ್ಟ್ ಅಲ್ಲಿ ಬಂದ್ಬಿಡುತ್ತೆ. ಅಂದ್ರೆ ಅದನ್ನೆಲ್ಲ ರಿಕವರಿ ಮಾಡುವಂತದ್ದಾಗತ್ತೆ. ಆದ್ರೆ ಸ್ಟ್ರಕ್ಚರಲಿ ಈಗೇನೋ ಒಂದು ದೊಡ್ಡ ಮಟ್ಟದ ಡ್ಯಾಮೇಜ್ ಆಗಿದೆ ಅಂತಂದಾಗ ಅವಾಗ ಸ್ವಲ್ಪ ಸಮಸ್ಯೆ ಇದೆ, ಇಬ್ರಲ್ಲೂ ಕಿತ್ತಾಟಗಳು ಶುರು ಆಗುತ್ತೆ. ಈಗ ನೀನ್ ಮಾಡ್ಕೊಡ್ಬೇಕು ಅಂತ ಬಾಡಿಗೆದಾರ ಕೇಳ್ತಾರೆ, ಇಲ್ಲ ನನ್ನ ಇದಕ್ ಬರಲ್ಲ ಅಂತ. ಈ ಒಂದು ಡೆಫಿನೇಷನ್ ಏನಿದೆ ಅದನ್ನ ಆಕ್ಟ್ ಅಲ್ಲೇ ಇನ್ಕ್ಲೂಡ್ ಮಾಡ್ಬಿಟ್ರೆ ಬಹಳ ಅನುಕೂಲ ಆಗುತ್ತೆ ಜನರಿಗೂ. ಒಂದು ಗೈಡ್ಲೈನ್ಸ್. ಆಲ್ರೈಟ್, ನಟರಾಜ್ ಗೌಡ್ರು ಇದ್ದಾರೆ. ನಟರಾಜ್ ಗೌಡ್ರೆ, ನಾನು ಒಂದು ಹಂತಕ್ಕೆ ಈ ಕಾಯ್ದೆಗೆ ನಾನು ಅಪ್ರಿಶಿಯೇಟ್ ಮಾಡ್ತೀನಿ ಕಾಂಗ್ರೆಸ್ ಸರ್ಕಾರವನ್ನ. ಯಾಕಂದ್ರೆ ಒಂದ್ ರೀತಿ ಬಾಡಿಗೆದಾರರಿಗೂ ಕೆಲವು ಪ್ಲಸ್, ಯಾವುದೇ ಕಾಯ್ದೆ ಮಾಡಿದಾಗ ಅದರಲ್ಲಿ ಪಾಸಿಟಿವ್ ನೆಗೆಟಿವ್ ಇದ್ದೇ ಇರುತ್ತೆ. ಎಲ್ಲಾನು ನಾವು ಪಾಸಿಟಿವ್ ಅನ್ನಕ್ಕಾಗಲ್ಲ. ಒಂದು ವರ್ಗಕ್ಕೆ ಒಳ್ಳೇದಾಗ್ಬೇಕಂದ್ರೆ ಇನ್ನೊಂದು ವರ್ಗಕ್ಕೆ ಅದರಿಂದ ಅನಾನುಕೂಲ ಇದ್ದೇ ಇರುತ್ತೆ. ಅದು ವೈಸ ವರ್ಷ ಅದು ಎರಡೂನುವೆ. ಸೊ ಇದ್ರಲ್ಲಿ ಏನಂದ್ರೆ, ಒಂದು ಬಾಡಿಗೆದಾರರಿಗೆ ಮನೆ ಈಗ ಅಡ್ವಾನ್ಸ್, ಈಗ ಮನೆ ಒಳಗೆ ಹೋಗಿ ಸೇರ್ಕೊಂಡ್ರೆ ಸಾಕಪ್ಪ, ನಾವು ಒಂದು ಮನೆ ಸೂರ್ ಸಿಕ್ಕಿದ್ರೆ ಸಾಕು ನಮ್ಗೆ ಅಂತ ಹುಡುಕ್ತಿರೋರಿಗೆ 2 ತಿಂಗಳು ಅಡ್ವಾನ್ಸ್ ಅಲ್ಲಿ ನೀವು ಮನೆ ಕೊಡಬೇಕು ಅಂತ ಇರೋದು ಒಂದು ಒಳ್ಳೆ ವಿಚಾರ. ಆದರೆ ಎಷ್ಟೋ ಜನ ಬಾಡಿಗೆದಾರರು ಮಾಲೀಕರ ಒಳ್ಳೆತನವನ್ನ ಮಿಸ್ಯೂಸ್ ಮಾಡ್ಕೊಳ್ಳೋರು ಇರೋದ್ರಿಂದ ಬಾಡಿಗೆನೆ ಕಟ್ಟದೇ ಇರಬಹುದು. ಇಂಥ ಅನಾಹುತಗಳಾಗೋದ್ರಿಂದ ಮಾಲೀಕರಿಗೆ ಇದು ಎಫೆಕ್ಟ್. ಯಾಕೆ ನಾನು ಅಪ್ರಿಶಿಯೇಟ್ ಮಾಡ್ತೀನಿ ಅಂತಂದ್ರೆ, ರಿಜಿಸ್ಟರ್ ಮಾಡಿಸ್ಕೊಳ್ಬೇಕು ಅಂತ ಹೇಳಿರುವಂತ ವಿಚಾರಕ್ಕೆ. ಯಾಕೆಂದ್ರೆ ಇವತ್ತು ಬಾಡಿಗೆ ಮನೆಯಲ್ಲಿ ಬಾಡಿಗೆಗೆ ಬಂದವರೇ ಮಾಲೀಕರನ್ನ ಕೊಲೆ ಮಾಡಿರುವಂತ ಎಷ್ಟೋ ಪ್ರಕರಣಗಳಿದಾವೆ. ಟೆನೆಂಟ್ಸೇ ಓನರ್ಸ್ನ ಕೊಲೆ ಮಾಡಿರೋ ಪ್ರಕರಣ ಇದೆ, ಕಳ್ತನ ಆಗಿರೋ ಪ್ರಕರಣಗಳಿದೆ. ಇನ್ನು ಬೇಕಾದಷ್ಟು ಬಾಡಿಗೆ ಮನೆಗಳ ವಿಚಾರದಲ್ಲಿ ಸಾಕಷ್ಟು ಪ್ರಕರಣಗಳನ್ನ ನಾವು ನೋಡಿದೀವಿ. ಈ ರೀತಿ ರಿಜಿಸ್ಟರ್ ಆಗೋದ್ರಿಂದ ಎಲ್ಲೋ ಒಂದ್ ಕಡೆ ಏನಾದ್ರೂ ಕ್ರೈಮ್ ಆದಾಗ ಇದನ್ನ ಭೇದಿಸೋದಕ್ಕೆ ಪೊಲೀಸರಿಗೆ ಬಹಳ ಅನುಕೂಲ ಆಗತ್ತೆ. ಈ ಮನೆ ಏನೋ ಯಾರು ಮತ್ತು ಅವರ ದಾಖಲೆಗಳು ಸಿಗುತ್ತೆ ಅದರಲ್ಲಿ. ಏನೋ ಅವ್ರನ್ನ ಒಂದು ಕಾನೂನಿನ ಚೌಕಟ್ಟಿನ ಒಳಗಡೆ ತಂದು ನಿಲ್ಲಿಸ್ದಂಗೆ ಇದು. ದಟ್ಸ್ ವಾಟ್ ಐ ಆಮ್ ಫೀಲಿಂಗ್ ರೈಟ್ ನೌ. ಅಬ್ಸಲ್ಯೂಟ್ಲಿ ಸಿಂಧೂರ್ ಅವರೇ, ನಿಮ್ದು ವಿಶ್ಲೇಷಣೆ ಕರೆಕ್ಟ್ ಆಗಿದೆ. ಯಾಕಂದ್ರೆ ಹೊಣೆಗಾರಿಕೆ ಅನ್ನೋದು ಇರ್ಬೇಕು. ಅದು ಬಾಡಿಗೆ ಮನೆ ಪಡ್ಕೊಳ್ಳೋನ್ಗೂ ಅಷ್ಟೇನೆ, ಆ ಲ್ಯಾಂಡ್ ಲಾರ್ಡ್ಗೂ ಅಷ್ಟೇ ಹೊಣೆಗಾರಿಕೆ ಅನ್ನೋದು ಇರ್ಬೇಕು, ಮತ್ತೆ ಟ್ರಾನ್ಸ್ಪರೆನ್ಸಿ ಇರ್ಬೇಕು. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಎಷ್ಟು ಬೇಕೋ ಅಷ್ಟು ಬೆಂಗಳೂರು ಅಂತ ನಗರದಲ್ಲಿ ತುಂಬಾ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಅಡ್ವಾನ್ಸ್ ಕೊಡಬೇಕು, ಮುಂಗಡ ಹಣ ಕೊಡಬೇಕು, ಮತ್ತೆ ಮಂತ್ಲಿ ಬಾಡಿಗೆ ಕಟ್ಟಬೇಕು. ಅದಕ್ಕೆ ಪಾರದರ್ಶಕತೆ ಇಲ್ಲ, ಅಕೌಂಟಬಿಲಿಟಿ ಇಲ್ಲ. ಆಮೇಲೆ ಸುಮ್ನೆ ಬಿಡ್ಬೇಕಾದ್ರೆ ಕಿರಿಕಿರಿ ಮಾಡುವಂಥದ್ದು, ಇಬ್ರು ಜಗಳ ಆಡ್ಕೊಳ್ಳುವಂಥದ್ದು, ಬಾಡಿಗೆದಾರ ನನ್ಗೆ ಅಡ್ವಾನ್ಸ್ ಫುಲ್ ಕೊಡುವಂತ, ಮನೆ ಓನರು ಇಲ್ಲ ನಾನು ಡಿಡಕ್ಟ್ ಮಾಡಿ ಕೊಡ್ತೀನಿ ಡ್ಯಾಮೇಜ್ ಮಾಡಿದ್ಯಾ ಅಂತ, ಈ ತರ ಬಹಳಷ್ಟು ಪ್ರಕರಣಗಳು ಬರ್ತಾ ಇತ್ತು ಯಾವಾಗ್ಲೂ ಕೂಡ. ಇದರಿಂದ ಒಂದು ಪಾರದರ್ಶಕವಾಗಿರುತ್ತೆ. ಮತ್ತೆ ಎಲ್ಲಾ ಟ್ರಾನ್ಸಾಕ್ಷನ್ ಆನ್ಲೈನ್ ಮುಖಾಂತರ ಅಥವಾ ರಿಜಿಸ್ಟರ್ ಮಾಡ್ಕೊಂತಾರೆ. ನೀವು ಹೇಳಿದಾಗ 2 ತಿಂಗಳು ಮುಂಗಡ ಕೊಟ್ಟು ಅಗ್ರಿಮೆಂಟ್ ಮಾಡ್ಕೊಂತಾರೆ.
ಆಮೇಲೆ ಯಾವುದೇ ರೀತಿಯಾಗಿ ಏನೇ ಬದಲಾವಣೆ ಮಾಡ್ಬೇಕಾದ್ರು ಮಾರ್ಪಾಡು ಮಾಡ್ಬೇಕಾದ್ರು ಮಾಲೀಕನ ಅನುಮತಿ ಪಡ್ಕೊಳ್ಳೇಬೇಕಾಗತ್ತೆ. ಆಮೇಲೆ ಬಾಡಿಗೆ ಕೊಟ್ಟಿಲ್ಲ ಅಂದ್ರೆ ಅಥವಾ ಟೆನ್ಯೂರ್ ಮುಗಿದ ಮೇಲೂ ಮುಂದುವರೆದ್ರೆ ವಿತೌಟ್ ಪರ್ಮಿಷನ್ ಅಥವಾ ವಿತೌಟ್ ಲೀಗಲ್ ಡಿಸ್ಪ್ಯೂಟ್ ತಗೊಂಡ್ಬಂದು ಮುಂದುವರೆಕ್ ಹೋದ್ರೆ ಅದಕ್ಕೆ ಡಬಲ್ ಬಾಡಿಗೆ ಕಟ್ಟಬೇಕಾಗುತ್ತೆ. ಈ ತರದೆಲ್ಲ ಒಂದು ಕಾನೂನು ಆಗಿದೆ. ಹಾಗಾಗಿ ಇದರಿಂದ ಏನಾಗುತ್ತೆ ಅಂದ್ರೆ ಡಿಸ್ಪ್ಯೂಟ್ಗಳು ಕಡಿಮೆ ಆಗ್ತವೆ. ಆಮೇಲೆ ಎಲ್ಲರೂ ಕೂಡ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಎಲ್ಲಾ ಪ್ರಾಪರ್ಟಿ ಕೂಡ ಒಂದು ರಿಜಿಸ್ಟರ್ ಮಾಡ್ಕೊಳ್ಳೋದ್ರಿಂದ. ನಟರಾಜ್ ಗೌಡ್ರೆ ಒಂದ್ ನಿಮಿಷ, ನಟರಾಜ್ ಗೌಡ್ರೆ ನೀವು ಇದನ್ನ ಬೆಂಗಳೂರಿಗೆ ಮಾತ್ರನಾ ಅಥವಾ ಇಡೀ ರಾಜ್ಯಕ್ಕೆ ಈ ಕಾಯ್ದೆ ಅನ್ವಯಿಸತ್ತಾ? ಇಡೀ ರಾಜ್ಯಕ್ಕೆ ಈ ಕಾಯ್ದೆ ಅನ್ವಯಿಸುತ್ತೆ. ಆದ್ರೆ ನಾನು ವಿಶೇಷವಾಗಿ ಬೆಂಗಳೂರಿನ ಯಾಕೆ ಮೆನ್ಷನ್ ಮಾಡ್ತಾ ಇದ್ದೀನಿ ಅಂದ್ರೆ ಬೆಂಗಳೂರಿನಲ್ಲಿ 30 ಲಕ್ಷ ಈ ತರ ಒಂದು ಪ್ರಾಪರ್ಟೀಸ್ ಇದೆ. 30 ಲಕ್ಷ ಪ್ರಾಪರ್ಟೀಸ್ ಅಲ್ಲಿ ಈ ತರ ರಿಜಿಸ್ಟರ್ ಮಾಡ್ಕೊಂಡಿರೋ ಪ್ರಾಪರ್ಟಿಗಳು ಬಹಳ ಕಡಿಮೆ ಇದೆ. ಹಾಗಾಗಿ ಎಲ್ಲಾ ಪ್ರಾಪರ್ಟಿಗಳು ರಿಜಿಸ್ಟ್ರೇಷನ್ ಬರುತ್ತೆ. ಯಾರು ಬಾಡಿಗೆ ಕೊಡ್ತಾ ಇದ್ದಾರೆ ಅಥವಾ ಯಾರು ಸ್ವಂತ ಅಲ್ಲ ನಟರಾಜ್ ಗೌಡ್ರೆ, ಐ ಟೆಲ್ ಯು ಒನ್ ಮೋರ್ ಥಿಂಗ್. ಈಗ ನೀವ್ ಹೇಳ್ತಿದ್ರೆ ರಿಜಿಸ್ಟರ್ ಮಾಡ್ಕೊಳ್ಬೇಕು ಅಂತ. ಕೆಲವರು ಮಾಲೀಕರುಗಳು ಕೆಲವರು ಅತಿ ಬುದ್ಧಿವಂತರು ಇರ್ತಾರೆ, ಬಾಡಿಗೆ ಕೊಟ್ಟಿದೀವಿ ಅಂತಾನೆ ಹೇಳ್ಕೊಳಲ್ಲ. ಅವ್ರು ಯಾರೋ ನಮ್ಮ ಫ್ರೆಂಡ್ರು ಅಥವಾ ರಿಲೇಟಿವ್ ಹಿಂಗೇನಾರು ಹೇಳ್ಕೊಂಡ್ಬಿಡ್ತಾರೆ. ಅವಾಗ ಏನ್ ಮಾಡೋದು? ಅವ್ರನ್ನ ಹೆಂಗೆ ಇದು ಮಾಡೋದು? ಕರೆಕ್ಟ್ ಅಲ್ವಾ ಧನಂಜಯ್ ಸರ್ ನಾನು ಹೇಳಿದ್ದು? ಖಂಡಿತ ನಮ್ಮ ಒಳ್ಳೆ ಪಾಯಿಂಟ್ ಹೇಳಿದ್ರಿ. ಸುಮಾರು ಜನ ಲ್ಯಾಂಡ್ ಲಾರ್ಡ್ಸ್ ಗಳು ರೆಂಟ್ ಕೊಡ್ತಾ ಇದೀವಿ ಅಂತ ಇದ್ ಮಾಡಲ್ಲ, ಕ್ಯಾಶ್ ಅಲ್ಲೇ ತಗೊಳಂತ ತೋರಿಸ್ಕೊಳ್ಳೋದೇ ಇಲ್ಲ, ಬಾಡಿಗೆ ಕೊಟ್ಟಿದೀವಿ ಅಂತಾನೆ ತೋರಿಸ್ಕೊಳ್ಳಲ್ಲ. ಹೌ ಡು ಯು ಬ್ರಿಂಗ್ ದೆಮ್ ಅಂಡರ್ ದಿ ಲಾ? ಇಲ್ಲ IT ಪೀಪಲ್ ದೇ ವಿಲ್ ಪೇ ಓನ್ಲಿ ಥ್ರೂ ಬ್ಯಾಂಕ್ಸ್. ವೈಟ್ ಅಲ್ಲೇ ಪೇ ಮಾಡ್ತಾರೆ ಆಲ್ಮೋಸ್ಟ್. ಒಂದ್ ನಿಮಿಷ ಇನ್ನೊಂದು ವಿಚಾರಕ್ಕೆ ಬರ್ತೀನಿ. ಈಗ ನೀವು ಹೆಚ್ಚಿದಂತ ವಿಚಾರಕ್ಕೆ ಸ್ವಲ್ಪ ಅವ್ರು ಸುಮ್ಮನೆ ಇರಿಸಿ, ನಾ ಮಾತಾಡ್ತೀನಿ. ಅವ್ರು ಸುಮ್ಮನೆ ಇರಿಸಿ. ಅಲ್ಲ ಒಂದ್ ನಿಮಿಷ ನಟರಾಜ್ ಗೌಡ್ರೆ, ಒಂದ್ ಸೆಕೆಂಡ್ ಡೌಟ್ಸ್ ಇದೆ ನಟರಾಜ್ ಗೌಡ್ರೆ. ಐ ಹ್ಯಾವ್ ವೆರಿ ಈಗ ಅವ್ರು ನಿಲ್ಸಿ, ನಾ ನಟರಾಜ್ ಮಾತಾಡ್ತೀನಿ. ಗೌಡ್ರೆ ಒಂದೇ ನಿಮಿಷ ಇರಿ ನಟರಾಜ್ ಗೌಡ್ರೆ ಪ್ಲೀಸ್. ಎಸ್, ಈಗ ನಾವು ಮುಂದೆ ಯೋಚನೆ ಮಾಡೋಣ. ಈಗ 20,000, 30,000, 50,000 ಬಾಡಿಗೆಗೆ ಬರ್ತಕ್ಕಂಥವರು IT BT ಪೀಪಲ್ಗಳು, ಸಾಫ್ಟ್ವೇರ್ನವರು ಬರ್ತಾರೆ, ಒಬ್ಬ ಬಿಸ್ನೆಸ್ ಅವರು ಬರ್ತಾರೆ. ಈಗ ಒಬ್ಬ ಸಾಮಾನ್ಯ ಮಧ್ಯಮ ವರ್ಗದ ಒಬ್ಬ ಖಾಸಗಿ ನೌಕರ ಒಂದು 5,000 ಮನೆ ಬಾಡಿಗೆಗೋ 10,000 ಮನೆ ಬಾಡಿಗೆಗೋ ಬಂದಂಥ ಸಂದರ್ಭದಲ್ಲಿ 11 ತಿಂಗಳಿಗೆ ಒಂದೊಂದ್ಸಲ ಅವನು ಅದನ್ನು ರಿಜಿಸ್ಟ್ರೇಷನ್ ಮಾಡ್ತಾ ಹೋಗಬೇಕು ಅಂತಂದ ಸಂದರ್ಭದಲ್ಲಿ ಆ ರಿಜಿಸ್ಟ್ರೇಷನ್ ಕಾಸ್ಟು ಇವನು 1 ತಿಂಗಳು ಬಾಡಿಗೆ ಅಷ್ಟು ಆಗ್ಬಿಡುತ್ತೆ. ಇವ್ರು ಇವಾಗ ಒಂದು ನಿಮಿಷ, ಇವ್ರು ಈಗ ಗ್ಯಾರಂಟಿ ಹಣವನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಈ ರಿಜಿಸ್ಟ್ರೇಷನ್ ಇನ್ನೇನು ಅಲ್ಲ. ಒಂದ್ ನಿಮಿಷ ನಾನು ಇನ್ನೊಂದು ಹೇಳ್ಬಿಡ್ತೀನಿ. ನೀವು ರಾಜಕೀಯ ಪಕ್ಷಗಳು ಮೊಸರಲ್ಲಾದ್ರೂ ಕಲ್ಲು ಹುಡುಕೊಳ್ಳಿ, ಬೆಣ್ಣೆಲಾದ್ರೂ ಕಲ್ಲು ಹುಡುಕೊಳ್ಳಿ, ಒಂದು ಕಾನೂನು ಜಾರಿ ಆಗ್ಬೇಕು ಅಂತಂದಾಗ ಒಂದು ವರ್ಷಕ್ಕೆ ಒಂದು ಸಲ ರಿಜಿಸ್ಟರ್ ಮಾಡೋದ್ರಲ್ಲಿ ಇಡೀ ಗ್ಯಾರಂಟಿ ಹಣ ಖರ್ಚಾಗ್ಬಿಡುತ್ತೆ. ಗ್ಯಾರಂಟಿ ತೂಗ್ಸಕ್ ಮಾಡ್ತಿದ್ದಾರೆ. ಹೌದು, ಇವಾಗ 30 ಲಕ್ಷ ಅವರೇ ಬೆಂಗಳೂರಿನಲ್ಲಿ 30 ಲಕ್ಷ ಮನೆಗಳ ಒಂದು ರಿಜಿಸ್ಟ್ರೇಷನ್ ಆಗುತ್ತೆ ಅಂತ ಎಷ್ಟು ಹಣ ಬರುತ್ತೆ? ಗ್ಯಾರಂಟಿ ಹಣ ಲಾಸ್ ಆಗಿರೋದನ್ನ ತುಂಬಿಸ್ಕೊಳ್ತಾರೆ. ರಾಘವೇಂದ್ರ ಅವರೇ, ಈಗ BTS ಬಸ್ ಜಾಸ್ತಿ ಮಾಡಿ, ಮೆಟ್ರೋ ಜಾಸ್ತಿ ಮಾಡಿಲ್ವಾ? ಹಾಗೆ ನೀವು BTS ಈಗ ಒಬ್ಬ ನಾನು ಕೇಳಿದ ಉತ್ತರ ಕೊಡಿ ಮೇಡಮ್. ಮಧ್ಯಮ ವರ್ಗದ ಒಂದು 5,000 ರೂಪಾಯಿ ಬಾಡಿಗೆ ಹೋಗೋನು, 5,000 ರೂಪಾಯಿ ಮನೆ ಬಾಡಿಗೆ ಹೋಗೋನು, ಅವ್ನು ಹೇಗೆ 5,000 ರೂಪಾಯಿ ಬಾಡಿಗೆ ತಗೊಳ್ಳಲ್ಲ ಸರ್. PG ಒಂದು ಶೀಟ್ ಮನೆ ಬಾಡಿಗೆ ಹೋಗ್ತಾನೆ ಮೇಡಮ್. ಇದೆ 5,000 ರೂಪಾಯಿ ಬಾಡಿಗೆ. ನಾನು ಬನ್ನಿ, ನಾನು ತೋರಿಸ್ತೀನಿ ಸರ್. ಅವರು ಕಾನೂನು ಅಂತ ಬಂದ್ಮೇಲೆ ಬರಲೇಬೇಕು ಸರ್. ಏನು ಅವ್ರು 5,000 ರೂಪಾಯಿ ಬಾಡಿಗೆಗೆ 10,000 ರೂಪಾಯಿ ಬಾಡಿಗೆ ಹೋಗೋನು, ಅವ್ನು ಹೆಂಗೆ ರಿಜಿಸ್ಟರ್ ಮಾಡಿಸ್ತಾನೆ? ಅವನಿಗೆ ಏನಾಗುತ್ತೆ? ಕ್ರೈಮ್ ತಡೀಲಿಕ್ಕೆ ಆಗಲ್ಲ. ಬಿಕಾಸ್ ಆಫ್ ದಿಸ್ ರೂಲ್ಸ್ ಯು ಕೆನಾಟ್ ಕಟ್ ಡೌನ್ ದ ಕ್ರೈಮ್ ರೇಟ್. ನೋ, ಯಾಕೆ? ನೋ, ಇಟ್ಸ್ ನಾಟ್ ಪಾಸಿಬಲ್. ನೋಡಿ, ಕ್ರೈಮ್ ಮಾಡಬೇಕು ಅಂತ ಇರೋನು ಹೇಗೆ ಇದ್ರು ಕ್ರೈಮ್ ಮಾಡೇ ಮಾಡ್ತಾನೆ. ಸರ್ ನಾನು ಒಂದು ಹೇಳ್ಬಿಡ್ತೀನಿ ಸರ್, ನೀವು ರಾಜಕೀಯ ಪಕ್ಷದವರು, ಬಿಜೆಪಿ ಅವರು, ಕಾಂಗ್ರೆಸ್ ಅವರು, ನೀವು ಮೊಸರಲ್ಲಿ ಬೆಣ್ಣೆಯಲ್ಲಿ ಅಲ್ಲ ಮೇಡಮ್, ಇರೋ ಸತ್ಯ ಹೇಳ್ತಾ ಇದೀವಿ. ನಿಮಿಷ ಸರ್, ಎಲ್ಲದರಲ್ಲೂ ಕಲ್ಲು ಹುಡುಕಿ ನನಗೇನು ಬೇಜಾರಿಲ್ಲ, ನಾನು ಅದಕ್ಕೆ ಬಾದರ್ ಮಾಡಲ್ಲ. ಆದ್ರೆ ಈಗ ಹೊಸ ಒಂದು ಮನೆ ತಗೊಂಡಾಗ ಅದಕ್ಕೆ ನಾವು ಟ್ಯಾಕ್ಸ್ ಕಟ್ಬೇಕು. ವರ್ಷ ಮನೆನೋ ಇನ್ನೊಂದೇನಾದ್ರು ತಗೊಂಡಾಗ ನಾವು ಪ್ರಾಪರ್ಟಿ ಟ್ಯಾಕ್ಸ್ ವರ್ಷ ಕಟ್ಟಲ್ವಾ ಸರ್? ಹಂಗ ಅನ್ಬಿಟ್ಟು ಜಾಸ್ತಿ ಕಟ್ತಾ ಇದಾರೆ. ಇದನ್ನ ಗ್ಯಾರಂಟಿ ಕಟ್ತಾರೆ ಮೇಡಮ್, ಇಲ್ಲಿ ಹಂಗ್ ಬರಲ್ವಲ್ಲ. ಅದನ್ನೇ ನಾನು ಹೇಳಿದೆ, ಟೆನೆಂಟ್ ಸೆಂಟ್ರಲ್ ಗವರ್ನಮೆಂಟ್ ಬಿಲ್ ಪಾಸ್ ಮಾಡಿದ್ರೆ ಅವಾಗ ಇದೇ ಮಾತು ಹೇಳ್ತೀರಾ ನೀವು? ಸೆಂಟ್ರಲ್ ಗವರ್ಮೆಂಟ್ ಈ ತರದ್ದೆಲ್ಲ ಇವತ್ತಿನ ದಿವಸ ಇರೋ ಗವರ್ಮೆಂಟ್ ಆ ತರದ್ದೆಲ್ಲ ಮಾಡಕ್ ಹೋಗೋದಿಲ್ಲ. ಈ ತರ ತಲೆ ಇಲ್ದಿರೋ ಕೆಲಸ ಎಲ್ಲ ಮಾಡಕ್ ಹೋಗಲ್ಲ. ಲಾಸ್ಟ್ ರಿಯಾಕ್ಷನ್ ನಿಮ್ದು. ಕ್ರೈಮ್ ಬಗ್ಗೆ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇದೆ. ಈ ಕಾನೂನಲ್ಲಿ ಪೊಲೀಸ್ ವೆರಿಫಿಕೇಶನ್ ಕಂಪಲ್ಸರಿ ಮಾಡಿದ್ದಾರೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಯಾವುದೇ ಒಬ್ಬ ಟೆನೆಂಟ್, ಒಬ್ಬ ಡ್ರಗ್ ಪೆಡ್ಲರ್ ಆಗಿರ್ಬೋದು ಅಥವಾ ಇನ್ಯಾವುದೋ ಯಾರೋ ನುಸುಳುಕೋರರ್ ಇರಬಹುದು, ಯಾರಾದ್ರೂ ಆಗಿರ್ಬೋದು, ಕಾನೂನು ವಿರುದ್ಧವಾಗಿ ಕೆಲಸ ಮಾಡುವಂತವ್ರನ್ನ ಒಂದು ಪೊಲೀಸ್ ವೆರಿಫಿಕೇಶನ್ ಅಂತಾನೆ ಒಂದು ಭಯ ಇರುತ್ತೆ. ಅದು ಏನಾದ್ರೂ ಆಗಿರ್ಲಿ, ಈ ಕಾನೂನಿಂದ ನಿಜವಾಗ್ಲೂ ಸಹ ಓನರ್ಗೂ ಅನುಕೂಲ ಇದೆ, ಪ್ಲಸ್ ಬಾಡಿಗೆದಾರರಿಗೂ ಅನುಕೂಲ ಇದೆ.
Okay, ಆದ್ರೆ all right, implementation all right. ಧನಂಜಯ ಅವರೇ, Thank you so much, ಧನಂಜಯ ಅವರೇ, sir. ಒಂದ್ ಸೆಕೆಂಡ್ Thank you, ಮೇಡಮ್, sir. Thank you, ಒಂದ್ sir. ಸೆಕೆಂಡ್ I'm ಮೇಡಮ್, running out of my time. ಒಂದ್ ಸೆಕೆಂಡ್ ಒಂದೇ ನಿಮಿಷ ಹೇಳ್ಬಿಡಿ ಸರ್ ಪ್ಲೀಸ್. ಐ ನೀಡ್ ಟು ಒಬ್ಬ ಅಬ್ದುಲ್ಲಾ ಅನ್ನೋನು ಅರ್ಜುನ್ ಅಂತ ಹೆಸರು ಬದಲಾವಣೆ ಮಾಡ್ಕೊಂಡು ಅವನ ಪ್ರೂಫ್ ಏನು ಬೋಗಸ್ ಪ್ರೂಫ್ ತಂದು ಕೊಟ್ಬಿಟ್ಟು ಮಾಡಿಸಿದ್ರೆ ಅದನ್ನ ಹೆಂಗ್ ವೆರಿಫಿಕೇಶನ್ ಮಾಡಕ್ಕಾಗುತ್ತೆ? ಸರ್ ಅದನ್ನ ಮಾಡ್ತಾರೆ ಸರ್, ಮಾಡ್ಬೇಕು. ಹೇಳಿ ಸರ್, ನೀವೇ ಹೇಳಿ ಸರ್, ಈಗ ಎಷ್ಟು ಕೇಸ್ಗಳಾಗಿದೆ ಸರ್? ಎಷ್ಟು ಜಿಹಾದಿ ಕೇಸ್ಗಳಾಗಿದೆ? ಎಷ್ಟು ಜಿಹಾದಿ ಕೇಸ್ ಆಗಿದೆ? ಅರ್ಜುನ್ ಅನ್ನೋನು ಅಬ್ದುಲ್ಲಾ ಅನ್ನೋದು ಇದುವರೆಗೂ ಯಾವತ್ತೂ ಕೇಸ್ ಆಗಿಲ್ಲ. ಇದುವರೆಗೂ ಎಲ್ಲ ಜಿಹಾದಿ ಕೇಸ್ಗಳು ಬಂದಿರತಕ್ಕಂಥದ್ದು ಅಬ್ದುಲ್ಲಾ ಅನ್ನೋನು ಅರ್ಜುನ್ ಆಗಿರೋದೇನೆ. ಅರ್ಜುನ್ ಅನ್ನೋನು ಅಬ್ದುಲ್ಲಾ ಆಗಿರೋದು ಎಲ್ಲೂ ಬಂದಿಲ್ಲ. ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸಿ ಎಲ್ಲಾದ್ರಲ್ಲೂ ನಾವು ಒಂಥರ ಚೀಪ್ ಮೈಂಡ್ ಸೆಟ್ ಆಗಿ ಥಿಂಕ್ ಮಾಡ್ಕೊಂಡು ಹೋಗಕ್ಕಾಗಲ್ಲ. ಅದರ ಆಗು ಹೋಗುಗಳ ಬಗ್ಗೆ ಚರ್ಚೆ ಮಾಡಬೇಕು ಮತ್ತು ಅದರ ಒಳ್ಳೇದು ಏನಿದೆ ಎತ್ತಿದೆ ಅದು ಪೊಲೀಸರು ಇದ್ದಾರೆ, ಅದನ್ನ ವೆರಿಫೈ ಮಾಡ್ತಾರೆ. ನಿಮ್ ಸರ್ಕಾರ ಇದೆ ಅಲ್ವಾ, ಹಾಗಾದ್ರೆ ಈಗ ಡೆಲ್ಲಿಗೆ ಹೆಂಗ್ ಬಂದ? ಮತ್ತೆ ಡೆಲ್ಲಿ ಹೆಂಗ್ ಬಿಟ್ಕೊಂಡ್ರಿ? ನಿಮ್ ಇಂಟೆಲಿಜೆನ್ಸ್ ಯಾಕೆ? ನಿಮ್ ಸೆಂಟ್ರಲ್ ಗವರ್ನಮೆಂಟ್ ಇರೋದು ಇಂಟೆಲಿಜೆನ್ಸ್ ಏನ್ ಸತ್ತೋಗಿತ್ತಾ? ನಿಮ್ ಇಂಟೆಲಿಜೆನ್ಸ್ ಸತ್ತೋಗಿತ್ತಾ? ನಿಮ್ ಇಂಟೆಲಿಜೆನ್ಸ್ ಸತ್ತೋಗಿತ್ತಾ? ನಿಮ್ ಇಂಟೆಲಿಜೆನ್ಸ್ ಸತ್ತೋಗಿತ್ತಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.